ಇನ್ನ ಗ್ರಾಮಸ್ಥರ ತೀವ್ರ ವಿರೋಧದ ನಡುವೆಯೂ ನಂದಿಕೂರು ಅದಾನಿ ಪ್ರಾಜೆಕ್ಟ್ ವಿದ್ಯುತ್ ಟವರ್ ನಿರ್ಮಾಣ ಕಾಮಗಾರಿಯ ಮುನ್ಸೂಚನೆ ದೊರೆಯುತ್ತಿದ್ದಂತೆ ಬೃಹತ್ ಸಂಖ್ಯೆಯಲ್ಲಿ ಸೇರಿದ ಗ್ರಾಮಸ್ಥರು ಟವರ್ ನಿರ್ಮಾಣ ವಿರೋಧಿ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಾದ ಉದಯ್ ಶೆಟ್ಟಿ ಮುನಿಯಾಲ್ ಅವರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ, ಗ್ರಾಮಸ್ಥರ ವಿರೋಧದ ನಡುವೆ ಕಾಮಗಾರಿ ಆರಂಭಿಸುವುದು ಖಂಡನೀಯ. ಯಾವ ಕಾರಣಕ್ಕೂ ಕಾಮಗಾರಿ ಆರಂಭಿಸಲು ಅವಕಾಶ ನೀಡುವುದಿಲ್ಲ ಎಂದು ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶುಭಾದ್ ರಾವ್, ಸಮಿತಿಯ ಅಧ್ಯಕ್ಷರಾದ ಅಮರನಾಥ ಶೆಟ್ಟಿ ಇನ್ನ, ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ದೀಪಕ್ ಕೋಟ್ಯನ್ ಇನ್ನ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ನಂದಿಕೂರಿನಿಂದ ಕಾಸರಗೋಡು 400 KVಯ ಈ ಒಂದು ಟವರ್ ಹಾಕುವ ಕೆಲಸದ ಬಗ್ಗೆ ನಾವೆಲ್ಲರೂ ನಮ್ಮ ಸುಮಾರು ಕಾರ್ಕಳ ತಾಲೂಕು ಅಥವಾ ಉಡುಪಿ ಜಿಲ್ಲೆಯಲ್ಲಿ ಸುಮಾರು 16 ಟವರ್, ನಮ್ಮ ಇನ್ನ ಗ್ರಾಮದಲ್ಲಿ ಸುಮಾರು 8 ಟವರನ್ನು ಅಳವಡಿಸುವುದಕ್ಕೆ ಈಗಾಗಲೇ ಮಂಜೂರಾತಿ ಪಡ್ಕೊಂಡು ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ. ಆದರೂ ನಾವು ಸುರಿಯಿಂದ ಈ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದೆವು. ಇದು ಖಂಡಿತ ಅವೈಜ್ಞಾನಿಕವಾಗಿದೆ. ಜನರಿಗೆ ಇದರಿಂದ ತೊಂದರೆ ಆಗ್ತದೆ. ಜನರ ಜೀವನದಲ್ಲಿ ತಾವು ಆಡಬಾರ್ದು. ಮತ್ತು ಯಾಕಂದರೆ ಇದರಿಂದಾಗಿ ಪರಿಸರ ಅಷ್ಟೇ ಅಲ್ಲ, ಜನರಿಗೂ ಹಾನಿ ಆಗ್ತದೆ. ಯಾಕಂದರೆ ಕೇರಳದಲ್ಲಿ ಈಗಾಗಲೇ ಇದರಿಂದ ಜನರಿಗೆ ಕ್ಯಾನ್ಸರ್ ಕಾಯಿಲೆ ಬರ್ತಾರೆ ಅಂತ UG ಕೇಬಲನ್ನು ಅಳವಡಿಸಲಿಕ್ಕೆ ಅವರು ಒತ್ತಾಯ ಮಾಡಿದ್ರಿಂದ ಅದು ಸಕ್ಸಸ್ ಆಗಿ UG ಕೇಬಲ್ ಹಾಕ್ತಿದ್ದಾರೆ. ಮತ್ತು ಇಲ್ಲಿ ಈ ಕೇಬಲನ್ನು ಡೈವರ್ಷನ್ ಮಾಡಿ ಹೊಳೆ ಬದಿಯಲ್ಲಿ ಹೋದರೆ ಯಾವ ಕೃಷಿ ಭೂಮಿ ಹಾಳಾಗೋದಿಲ್ಲ. ಅದರಿಂದ ದಯವಿಟ್ಟು ಜನರಿಗೆ ಯಾವ ತೊಂದರೆ ಆಗ್ತದೆ ಆ ಪ್ರಾಜೆಕ್ಟನ್ನು ಮಾಡುವುದಕ್ಕೆ ಯಾವ ನಮ್ಮ ವಿರೋಧ ಇದೆ. ಸುಮಾರು ವರ್ಷದಿಂದ ಇದನ್ನು ವಿರೋಧಿಸಿ ಬಂದಿದೆ. ಆದರೂ ಈ ತನಕ ಇದಕ್ಕೆ ಯಾವುದೇ ಒಂದು ಪರಿಹಾರ ಕಂಡುಕೊಂಡಿಲ್ಲ. ಮೊನ್ನೆ ತಾನೇ 2 ದಿನದ ಹಿಂದೆ ಒಂದು ಪೊಲೀಸ್ ಫೋರ್ಸಿನ ಮೂಲಕ ಆಗಿ ಕಂಪನಿಯವರು ನಮಗೆ ಹಾಕಲಿಕ್ಕೆ ಜಿಲ್ಲಾಡಳಿತದ ಪರ್ಮಿಷನ್ ಉಂಟು ಅಂತ ಬಂದಿದ್ದರು. ನಾವು ಅದನ್ನು ಉಗ್ರವಾಗಿ ಖಂಡಿಸಿ ಪ್ರತಿಭಟಿಸಿದ್ದೇವೆ. ಅದಕ್ಕೆ ಇವತ್ತಿಂದ ರಾತ್ರಿ ಸಮೇತ ಎಲ್ಲ ಹೆಂಗಸರು, ಮಕ್ಕಳು, ಇಡೀ ಊರಿನವರು ಒಟ್ಟು ಸೇರಿದ್ದಾರೆ. ಸೇರಿ ಈ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ.